ನನಗೆ ಅರ್ಜುನ. ಅಂಬಾರಿಗೆ ಮಾತ್ರ ತಲೆ ಎತ್ತಿ ನಡೆಯೋ ಇದಿದೆಯಲ್ಲ, ಆ ಗತ್ತು, ಆ ಗಾಂಭೀರ್ಯ, ಸೊಂಡ್ಲುದ್ದ, ಟಸ್ಕು, ತೊಟ್ಲು ಕೊಂಬು, ಸ್ವಲ್ಪ ಒರಟ ಅನ್ನೋದೊಂದು ಬಿಟ್ಟರೆ ಅವನ ಬಿಹೇವಿಯರು ಅಂಬಾರಿಗೆ ಮಾತ್ರ ಮಾಡಿಸ್ತಂತ. ಒಂದು ಸಾರಿ ಅಂಬಾರಿ ಬಿದ್ದ ಮೇಲೆ ಬಿಹೇವಿಯರಲ್ಲಿ ಆಲ್ಮೋಸ್ಟ್ 60% ಚೇಂಜ್ ಆಗೋಯ್ತು. ಅದ್ರದ್ದು ಒಂದು ವಿಶಿಷ್ಟ ಗುಣ ಅಂದರೆ ಯಾರು ಕೊಮ್ಮದ್ದೇ ನಿಂತ್ಕೋಬಾರ್ದು. ನೀನು ಇಲ್ಲಿ ಬರಬೇಡ ಅಂತ ತಳ್ಳಿಬಿಡ್ತದೆ. ಆ ಆನೆ ಫೋರ್ಸ್ ತಳ್ಳೋದಿದೆಯಲ್ಲ ಅಷ್ಟು ಸಾಕು. ಅದೇನೋ ಒಂದು ಹೆಚ್ಚು ಕಡಿಮೆ ಒಂದು 500 kg ಏಟ್ ಬಿದ್ದಂಗೆ ಬೀಳ್ತದೆ. ನನಗೆ ಅರ್ಜುನ, ಅಂಬಾರಿಗೆ ಮಾತ್ರ. ನಾವು ಅದು ಬಿಟ್ಟರೆ ಈಗ ಅಭಿಮನ್ಯು ಬಿಡಿ. ಅಭಿಮನ್ಯು ಇಟ್ಸ್ ಎವರ್ ಗ್ರೀನ್ ಆನೆ. ಅದು ಕ್ಯಾಪ್ಚರ್ಗಂತ ನಾವು ಅಭಿಮನ್ಯುನೇ ಇಷ್ಟಪಡೋದು. ಅಲ್ಲಿ ನಾವು ಅರ್ಜುನ ಯಾಕೆ ಇಷ್ಟಪಡ್ತೀವಿ ಅಂದರೆ ಅವನ ಹೈಟು, ಅವನು ನಡೀತಿದ್ದಂಥ ಸ್ಟೈಲು, ತಲೆ ಎತ್ತಿ ನಡೆಯೋ ಇದಿದೆಯಲ್ಲ, ಆ ಗತ್ತು, ಆ ಗಾಂಭೀರ್ಯ, ಸೊಂಡ್ಲುದ್ದ, ಟಸ್ಕು, ತೊಟ್ಲು ಕೊಂಬು, ಆ ಬೆನ್ನು, ಸಮತಟ್ಟಾದ ಬೆನ್ನು, ಸ್ವಲ್ಪ ಒರಟ ಅನ್ನೋದೊಂದು ಬಿಟ್ಟರೆ ಅವನ ಬಿಹೇವಿಯರು ಅಂಬಾರಿಗೆ ಮಾತ್ರ ಮಾಡಿಸ್ತಂತ. ಅದನ್ನು ನಾವು ಬಲವಂತವಾಗಿ ಕಟ್ಸಿರೋದು. 2012ರಲ್ಲಿ ಆವಾಗ ಬಲರಾಮನೇ ಸ್ವಲ್ಪ ವೀಕ್ ಇದ್ದ. ಆ ವರ್ಷ ಸ್ವಲ್ಪ ಟೈಮ್ ತಗೊಳ್ಳುವ. ಅರಮನೆಯಿಂದ ಬನ್ನಿ ಮಂಟಪಕ್ಕೆ ನಡೆಯೋಕ್ಕೆ 3 ಗಂಟೆ ಮೇಲೆ ತಗೊಳ್ತಾ ಇದ್ದ. ಅಷ್ಟೊತ್ತು ಕಾಲೇ 13 ಬಾರಿ ಅಂಬಾರಿ ಹೊತ್ತಿದ್ದ. ಸೊ ಆ ಟೈಮ್ನಲ್ಲಿ ಇವಕ್ಕೂ ಟೈಮ್ ನೋಡಿದ್ವಿ. ಈಗ ಅಂಬಾರಿ ಆನೆ ಇಲ್ಲಿಗ ನಾವು ಕಟ್ಟಿದ ಮೇಲೆ ಈಗ ಮಧ್ಯಾಹ್ನ 11 ಗಂಟೆಗೆ ಇಲ್ಲಿ ನಾವು ಕಟ್ತೀವಿ ಪ್ರಾಕ್ಟೀಸಲ್ಲಿ. ಎಷ್ಟೊತ್ತು ರೀಚ್ ಆಗ್ತಾನೆ ನೋಡುವ ಬನ್ನಿ ಮಂಟಪನ. ಸೊ ಅರ್ಜುನ ಆನೆ 2 ಗಂಟೆ 10 ನಿಮಿಷಕ್ಕೆ ಹೋಯ್ತಿದ್ದ. ಅಭಿಮನ್ಯು 2 ಗಂಟೆ 15 ನಿಮಿಷಕ್ಕೆ ಹೋಯ್ತಿದ್ದ. ಅದೇ ಬಲರಾಮ ಆನೆ ಆ ವರ್ಷ 3 ಗಂಟೆ ಮೇಲೆ ತಗೊಂಡ. ಸೊ ಆ ದೃಷ್ಟಿನಲ್ಲಿ ಆ ವರ್ಷ ಬದಲಾವಣೆ ಮಾಡಿದ್ದಷ್ಟೇ. ಬಟ್ ಆ ವರ್ಷ ಅದು ಅಂಬಾರಿ ಒರೆಸ್ಲಿಕ್ಕೆ ನಾವು ಪಟ್ಟಂಥ ಶ್ರಮ ಇದೆಯಲ್ಲ, ದೊಡ್ಡ ಮಾಸ್ತಿ ಅಂತ ಅಂಬಾರಿ ಆನೆ ಮಾವ್ತಾ ಇದ್ದ. ಅವನು ಸ್ವಲ್ಪ ಭಯ ಬೀಳುವ, ಸರ್ ಸ್ವಲ್ಪ ಆನೆ ಹೊರಟು ನನಗೆ ಯಾಕೋ ಭಯ ಅನ್ನುವ. ಇಲ್ಲಪ್ಪ ಅದೇನೇ ಹೆಚ್ಚು ಕಡಿಮೆ ಆದರೂ ನಾವಿದ್ದೀವಿ, ನಮ್ಮ ತಲೆಗೆ ಕಟ್ಟೋದು, ನೀವೇನು ತಲೆ ಕೆಡಿಸ್ಕೊಬೇಡಿ, ನೀನತ್ತು ನಾನಿದ್ದೀನಿ ಅಂದ್ಬಿಟ್ಟು ಅವನಿಗೆ ಧೈರ್ಯ ತುಂಬಿ ಬಿಡಲಿಲ್ಲ. ಅದು ಒಂದು ಸಾರಿ ಅಂಬಾರಿ ಬಿದ್ದ ಮೇಲೆ ಅದರ ಬಿಹೇವಿಯರಲ್ಲಿ ಆಲ್ಮೋಸ್ಟ್ 60% ಚೇಂಜ್ ಆಗೋಯ್ತು. ಹಿಂದೆ ಅದು ಅಂಬಾರಿ ಕಟ್ಲಿಕ್ಕೆ ನಾವು ಹಗ್ಗ ಬಿಗಿಯೋಕೋರು ಅಕ್ರಮನಿಗೆ ಒದ್ಬಿಟ್ಟಿತ್ತದು. ಹಿಂದೆ ಒಬ್ಬ ಕೂಸ ಅಂತಿದ್ದ, ಅವನು ಈ ಕಡೆಯಿಂದ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ವಾಪಸ್ಸು ಒಬ್ಬ ಆನೆ ಅವನು ಸೊಂಡ್ಲು. ಅದ್ರದ್ದು ಒಂದು ವಿಶಿಷ್ಟ ಗುಣ ಅಂದರೆ ಯಾರು ಕೊಂಬದ್ದೇ ನಿಂತ್ಕೋಬಾರ್ದು. ಅರ್ಜುನನ ಕೊಂಬ ಮಧ್ಯೆ ಯಾರು ನಿಂತ್ಕೊಂಡ್ರು ಅದು ಯಾರಾದರೂ ಬಿಡಲ್ಲ, ಅದು ತಳ್ಳಿಬಿಡ್ತದೆ ಒಂದೇ ಸಾರಿ. ಅದೇನೋ ಸಾಯಿಸಬೇಕು ಅಥವಾ ಅವನಿಗೆ ಅವನ ಮೇಲೆ ಇದು ಮಾಡಬೇಕು ಅಂತಲಲ್ಲ, ನೀನು ಇಲ್ಲಿ ಬರಬೇಡ ಅಂತ ತಳ್ಳಿಬಿಡ್ತದೆ. ಆ ಆನೆ ಫೋರ್ಸ್ ತಳ್ಳೋದಿದೆಯಲ್ಲ ಅಷ್ಟು ಸಾಕು. ಅದೇನೋ ಒಂದು ಹೆಚ್ಚು ಕಡಿಮೆ ಒಂದು 500 kg ಏಟ್ ಬಿದ್ದಂಗೆ ಬೀಳ್ತದೆ. ಅದೊಂದು ಆಗಲ್ಲ. ಅದಕ್ಕೆ 2 ಕೊಂಬನ ಮಧ್ಯೆ ಯಾರೂ ನಿಲ್ಬಾರ್ದು. ಕೊಂಬನ ಪಕ್ಕ ನಿಂತ್ಕೊಳ್ಳಿ, ಆ ಸೈಡ್ ಈ ಸೈಡು ತಲೆ ಕೆಡ್ಸ್ಕೊಳ್ಳೋದು, ಕೊಂಬನ ಮಧ್ಯೆ ನಿಲ್ಬೇಕು.